ಇವತ್ತು ತಾವೆಲ್ಲರೂ ಅಸಹಾಯಕರಾಗಿಬಿಟ್ಟಿದ್ದೀರಿ. ಎಷ್ಟು ಅಸಹಾಯಕರಾಗಿಬಿಟ್ಟಿದ್ದೀರಿ ಇದ್ರಿಗಿನ ಇವತ್ತು ಸದನದಲ್ಲಿ ನೋಡಿ ಇಲ್ಲಿ ಕುಂತಿದ್ದಂಥ ಟೈಮಲ್ಲಿ ನಿಮ್ಮ ಕಾಂಗ್ರೆಸ್ ಶಾಸಕರು ನಿಮಗೆ ಹಿಂಬಲವನ್ನು ಕೊಡಬೇಕು, ನಿಮ್ಮ ಬೆಂಬಲವನ್ನು ಕೊಡಬೇಕು, ನಿಮಗೆ ಸಹಕಾರವನ್ನು ಕೊಡಬೇಕಂದ್ರೆ ನಿಮ್ಮ ಶಾಸಕರಿಗೆ ನಿಮ್ಮ ಹತ್ರ ಬರ್ತಾ ಇಲ್ಲ. BJP ಅಂತ ಹೋರಾಟ ಮಾಡ್ತಾ ಇದೀವಿ. ಇವತ್ತು ನಿಮ್ಮ ಶಾಸಕರು ನಿಮ್ಗೆ ಯಾರು ರಕ್ಷಣೆಯನ್ನು ಕೊಡ್ತಾ ಇದ್ದಾರ? ನಿನ್ನ ಅಸಹಾಯಕತೆ ಎದ್ದು ಕಾಣ್ತಾ ಇದೆ. ಇವತ್ತು ಯಾರು ಕೂಡ ಬೆಂಬಲ ಕೊಡೋಕೆ ಆಗ್ತಾ ಇಲ್ಲ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ರಾಮಾಯಣವನ್ನು ಬರೆದಂಥ ಮಹರ್ಷಿ ವಾಲ್ಮೀಕಿಯವರು ಬರೆದಂಥ ರಾಮಾಯಣ ಪುಸ್ತಕದ ಮೇಲೆ ತಾವು ಹೇಳ್ರಲ್ಲ. ಇವತ್ತು ನಾನು ಕೇಳ್ತಾ ಇದ್ದೀನಿ, ರಾಮಾಯಣ ಪುಸ್ತಕದ ಮೇಲೆ ಮಹರ್ಷಿ ವಾಲ್ಮೀಕಿಯವರು ಬರೆದಂಥ ರಾಮಾಯಣದ ಮೇಲೆ ಪ್ರಮಾಣ ಮಾಡಿ ಹೇಳ್ರಲ್ಲ, ನಾನು ಈ ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ. ಮಹರ್ಷಿ ವಾಲ್ಮೀಕಿ ಬರೆದಂಥ ರಾಮಾಯಣದ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ, ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ, ಹಣವನ್ನು ಲೂಟಿ ಮಾಡಿಲ್ಲ ಅಂತೇಳಿ. ಆದರೆ ನಾನು ಈ ಪುಣ್ಯಾತ್ಮ ನಾನು ಮಹರ್ಷಿ ವಾಲ್ಮೀಕಿ ತಲೆ ಮೇಲೆ ಬರೆದಂಥ ರಾಮಾಯಣದ ಮೇಲೆ ಕೂಡ ಪ್ರಮಾಣ ಮಾಡ್ತಾನ, ಇಲ್ಲದ್ರೆ ಮಹರ್ಷಿ ವಾಲ್ಮೀಕಿಯವ್ರ ಮೇಲೆ ಕೂಡ ಪ್ರಮಾಣ ಮಾಡಿ ಸುಳ್ಳು ಹೇಳಂಥ ಮಂದಿ, ಇವತ್ತು ತಪ್ಪಿಸ್ಕೊಂಡಂಥ ಮಂದಿ ನಾಗೇಂದ್ರ ಅವರು ಎಲ್ಲಿಗೆ ಬೇಕಾದರೂ ಕೂಡ ಅವರು ಹೋಗ್ತಾರ. ಇಂಥವ್ರು ನಂಬಿಕೊಂಡು ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಕಳ್ಳತನ ಮಾಡಿದಂಥ ವ್ಯಕ್ತಿ, ಇವತ್ತು ಮೋಸ ಮಾಡಿದಂಥ ವ್ಯಕ್ತಿ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಕಳಂಕಿದ್ದಿರೋ ಇಂಥ ಮಂತ್ರಿ, ಆ ಮಂತ್ರಿ ಮುಂದುವರಿಬಾರ್ದು ಅನ್ನೋಂಥ ಕಾರಣದಿಂದ ಇವತ್ತು ನಾನು ಎಲ್ಲ ರೀತಿಯಲ್ಲಿ ಕೂಡ ನಾವು ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ನವೀನ ಸಂಗತಿ ಏನಂದ್ರಿಗಿನ, ಇವತ್ತು ಭಾಳಷ್ಟು ನವೀನ ಸಂಗತಿ ಏನಂದ್ರಿಗಿನ, ಬಹುಶಃ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಪುಸ್ತಕ ಹಿಡ್ಕೊಂಡು ಇವತ್ತು ನಾಟಕಗಳನ್ನು ಮಾಡ್ತಾ ಇದ್ದಾರೋ, ಇವತ್ತು ನಾಟಕದ ಮೂಲಕ ತಪ್ಪಿಸ್ಕೊಳ್ಬೇಕನ್ನೋಂಥ ಪ್ರಯತ್ನ ಮಾಡ್ತಾ ಇದ್ರು. ಬಹುಶಃ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿ ಇವತ್ತು 100% ಜೈಲಿಗೆ ಹೋಗಲೇಬೇಕಾಗುತ್ತೆ. ಬಹುಶಃ ನೀನು ಇಲ್ಲಿ ತಪ್ಪಿಸ್ಕೋಬೋದು, ದೇವರ ಎದುರುಗಡೆ ಅಂತ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ನಾಗೇಂದ್ರ ಅವರೇ, ಖಂಡಿತವಾಗಿ ಇದ್ರ ಬಗ್ಗೆ ಏನು ಉತ್ತರ ಕೊಡ್ತೀನಿ ನೀನು ಕೊಡು. ಇವತ್ತು ಬಹುಶಃ ಅಂತ ನೀನಂತ ಭ್ರಷ್ಟಾಚಾರ ಮಾಡಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದೆ, ಏನು ಮಜಾ ಮಾಡಿದೆ, ಏನೇನು ಹಣವನ್ನು ಎಲ್ಲೆಲ್ಲಿ ಕಳಿಸ್ಬೇಕು, ಡೆಲ್ಲಿಗೆ ಕಳಿಸ್ಬೇಕು, ಯಾರ್ಯಾರು ಕಾಂಗ್ರೆಸ್ಗೆ ಕಳಿಸ್ಬೇಕು, ನೀನೇನು ಬಳಕೆ ಮಾಡಬೇಕು ಎಲ್ಲ ಮಾಡಿದ್ರಿ. ಇವತ್ತು ನಾನು ಕೇಳ್ತೀನಿ, ಒಬ್ಬ ಸತ್ತಂಥ ಅಧಿಕಾರಿ ಚಂದ್ರಶೇಖರ್ ಅವ್ರ ತಾಯಿ ಕಣ್ಣೀರು ಆಗ್ತಾ ಇದ್ದಾಳೆ. ನೆನ್ಪಿಡ್ಕೊಂಡು, ಅವ್ರ ತಾಯಿ ಕಣ್ಣೀರು ಆಗ್ತಾ ಇದ್ದಾಳೆ. ಅವ್ರ ಮಕ್ಕಳೆಲ್ಲರೂ ಕೂಡ ಕಣ್ಣೀರು ಆಗ್ತಾ ಇದ್ದಾರ. ಅವ್ರ ತಾಯಿಗೆ ಅವ್ರ ಯಜಮಾನ ತಂದು ಕೊಡೋಕೆ ಆಗುತ್ತೇನಾ? ಅವ್ರ ಹೆಣ್ಮಕ್ಳಿಗೆ ಯಜಮಾನ ತಂದು ಕೊಡೋಕೆ ಆಗುತ್ತೇನಾ? ಅವ್ರ ಮಗಳಿಗೆ ನಿನ್ನ ತಂದೆ ತಂದು ಕೊಡೋಕೆ ಆಗುತ್ತೇನಾ? ನಾಗೇಂದ್ರ ಅವರೇ, ಇವತ್ತು ನೆನಪಾಗ್ತಾರೆ ಅಂಥದ್ದು. ಇವತ್ತು ಚಂದ್ರಶೇಖರ್ ಸತ್ತಂಥ ಟೈಮಲ್ಲಿ ದಲಿತರನ್ನು ನೆನಪಾಗಲಿಲ್ಲ ನಿನಗೆ. ಇವತ್ತು ಭ್ರಷ್ಟಾಚಾರ ಮಾಡೋಂಥ ಟೈಮಲ್ಲಿ ದಲಿತರನ್ನು ನೆನಪಾಗಲಿಲ್ಲ. ಇವತ್ತು ಆ ಕುಟುಂಬ ಕಣ್ಣೀರು ಹಾಕೋಂಥ ಟೈಮಲ್ಲಿ ಆ ಹೆಣ್ಮಗಳು ನೋವು ಕೂಡ ಒಂದು ಅರ್ಥ ಆಗಲಿಲ್ಲ. ಇವತ್ತು ನಿನ್ನ ಅಧಿಕಾರ ಹೋಗುತ್ತೆ ಅನ್ನೋಂಥ ಒಂದೇ ಒಂದು ಕಾರಣದಿಂದ ಇವತ್ತು ದಲಿತರನ್ನಂಥ ನೆನಪು ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು MD ಅನ್ನಂಥ ವ್ಯಕ್ತಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿಯಲ್ಲಿ MD ಆದಂಥ ಪದ್ಮನಾಭನೋ ಏನೋ ಗೊತ್ತಿಲ್ಲ, ಆಗಲ್ಲ, ಅವನು ಜೈಲಲ್ಲಿ ಇದ್ದಾನ. ಪದ್ಮನಾಭನ್ ಅಂತ ವ್ಯಕ್ತಿ ಜೈಲಲ್ಲಿ ಇದ್ದಾನ. ಆ ಜೈಲಲ್ಲಿ ಇದ್ದಂಥ ಇವತ್ತು ಪ್ಯಾರಲಿಸಿಸ್ ಬಂದಿದೆ ಆ ಮನುಷ್ಯನಿಗೆ. ಆ ಪ್ಯಾರಲಿಸಿಸ್ ಬಂದು ಅವನು ಕೂಡ ಏನು ಆರೋಗ್ಯದಲ್ಲಿ ಏನು ತೊಂದರೆ ಆಗುತ್ತೇನೋ ಗೊತ್ತಿಲ್ಲ. ಇವತ್ತು ಅವ್ರನಿಗೆ ಕೊರಳು ಕಟ್ಟಿ ಇವತ್ತೆಲ್ಲರಿಗೂ ಜೈಲಾಗಿ ಉಳಿಸಿ ಇವತ್ತು ನಿನ್ನ ಮಂತ್ರಿ ಆಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಿಕೊಂಡು ನಿನಗೆ ಒಳ್ಳೇದಾಗಬೇಕನ್ನಂತ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೀವೋ, ನೀನು ದೇವ್ರಿನಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಇವತ್ತು ಏನೇನು ಹೋರಾಟವನ್ನು ಮಾಡಬೇಕಾಗುತ್ತೆ ನಾವು ಎಲ್ಲವನ್ನು ರೂಪರೇಷೆಗಳನ್ನು ಸಿದ್ಧತೆಯನ್ನು ಕೂಡ ಮಾಡೋಂಥ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಸಮುದಾಯವನ್ನು ಹಿಡ್ಕೊಂಡು, ಸಮುದಾಯ ಅಂದರೆ ಏನು? ಐಡೆಂಟಿ. ಇವತ್ತು ಭ್ರಷ್ಟಾಚಾರ ಮಾಡಿದಂಥ ಟೈಮಲ್ಲಿ ಐಡೆಂಟಿ ಸಿಗೋಕ್ಕೆ ನೀವು ಸಾಧ್ಯ ಇಲ್ಲ. ಇಡೀ ರಾಜ್ಯದ ಜನರು ಸೂಕ್ಷ್ಮವಾಗಿ ಹೇಳ್ತಿದ್ದೆಲ್ಲ, ಮೊನ್ನೆ ಏನು ಹೇಳ್ತಾ ಇದ್ದೆ, ಈ ರಾಜ್ಯದ ಜನರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂದ್ರೆಗಿನ ನೀನು ಪುನಃ ಯಾವ ರೀತಿಯಲ್ಲಿ ಮಂತ್ರಿ ಆಗಿದೆ ಅನ್ನೋಂಥದ್ದು ಕೂಡ ಗಮನಿಸ್ತಾ ಇದ್ದಾರೆ. ಈ ಸಮುದಾಯದ, ವಾಲ್ಮೀಕಿ ಸಮುದಾಯದ ಜನರು, ದಲಿತ ಸಮುದಾಯದ ಜನರು, ಹೈಂದ ವರ್ಗದ ಜನರು ಎಲ್ಲರೂ ಕೂಡ ನೀನು ಗಮನಿಸ್ತಾ ಇದ್ದಾರೆ. ನಾಗೇಂದ್ರವರೇ, ನೀನು ಭ್ರಷ್ಟಾಚಾರ ಮಾಡಿದ್ದು ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನ ಶಾಸಕರು ಮೊನ್ನೆ ತಾವು ಏನೋ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರಿ. ಏನು ಹೇಳಿಕೆಯನ್ನು ಕೊಡ್ತಾ ಇದ್ರಿ? ಇವತ್ತು ನಿನ್ನ ಮೇಲೆ ಭ್ರಷ್ಟಾಚಾರ ಆರೋಪ ಬಂದ ನಂತರ, ನಿನ್ನ ಮಂತ್ರಿ ಆದ ನಂತರ ನಿನ್ನ ಪತ್ರಿಕೆಗೋಷ್ಠಿಯಲ್ಲಿ ಏನು ಹೇಳ್ತಾ ಇದೆ, ಇವತ್ತು ಗೃಹಲಕ್ಷ್ಮಿದಲ್ಲಿ ಹಣ ಲೆಕ್ಕ ಸಿಗ್ತಾ ಅಂದರೆ ಅವ್ರು ನೋಡ್ರಿ, ಅವನು ಭ್ರಷ್ಟಾಚಾರ ಮಾಡಿದನ್ನು ಗೊತ್ತಿದ್ರು ಕೂಡ ಅವನು ಪತ್ರಿಕಾಗೋಷ್ಠಿ ಮಾಡೋಂಥ ಟೈಮಲ್ಲಿ ಗೃಹಲಕ್ಷ್ಮಿದಲ್ಲಿ ಹಣ ಲೆಕ್ಕ ಸಿಗ್ತಾ ಅಂತಾನ. ಇನ್ನು ಅದು ಹೇಳಿದ್ದೇನು ಯಾರು? ನಾಗೇಂದ್ರನ್ನೇ ಹೇಳ್ತಾನ. ಆಮೇಲೆ ಏನು ಹೇಳ್ತಾನೆ, ಮುಂದಕ್ಕೆ ಹೋಗ್ತಂಥ ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ಲೆಕ್ಕ ಸಿಗ್ತಾ ಅನ್ನೋಂಥ ಮಾತು ನಾಗೇಂದ್ರವ್ರನ್ನೇ ಹೇಳ್ತಾರೆ. ಹಂಗಾಗಿ ಭ್ರಷ್ಟಾಚಾರ ಮಾಡಿದಂಥ ಟೈಮಲ್ಲಿ ಇವರೆಲ್ಲರೂ ಕೂಡ ಭ್ರಷ್ಟಾಚಾರ ಮಾಡಿದ್ರೆ ನನ್ನ ಬಗ್ಗೆ ನೀವೇನು ಟೀಕೆ ಮಾಡ್ತಿದ್ದೀರಿ, ನನ್ನ ಬಗ್ಗೆ ನನ್ನಿಂದ ಯಾಕೆ ಬಿದ್ದಿದ್ರಿ, ಅವ್ರು ಕೂಡ ಭ್ರಷ್ಟಾಚಾರ ಮಾಡಿದ್ದನ್ನು ಹೇಳೋ ದಾಟಿಯಲ್ಲಿ ಅವನೇ ಸ್ವತಃ ಒಪ್ಕೊಂಡಂಥ ಕೆಲಸ ಆಗಿದೆ. ಹಂಗಾಗಿ ನಾವು ಎಲ್ಲರೂ ಕೂಡ ಇವತ್ತು ಕೇಳೋದೊಂದೇ, ಅವನನ್ನು ಈ ಸರ್ಕಾರಕ್ಕೆ ಏನನ್ನ ಭ್ರಷ್ಟಾಚಾರ ಮುಕ್ತವಾಗಿ ಸರ್ಕಾರ ನಡೆಸಬೇಕು, ಪಾರದರ್ಶಕವಾಗಿ ನಡೆಸಬೇಕು, ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅಂದ್ರಿಗಿನ ನಾಗೇಂದ್ರವ್ರನ್ನ, ಕಳಂಕಿತರನ್ನ